ಫ್ರೆಂಡ್ಸ್, ರಿಷಾ ಘೋಷ್ ಅವರು ಮುಂಬೈ ಟೀಮ್ ವಿರುದ್ಧ RCB ಟೀಮಲ್ಲಿ ಮ್ಯಾಚ್ ಯಾವ ಥರ ಆಡಿದ್ದಾರೆ, ಲಾಸ್ಟ್ ಮೂಮೆಂಟ್ದಲ್ಲಿ ಯಾವ ಥರ ಆಡಿದ್ದಾರೆ ಅಂತ ತಿಳ್ಕೊಂಬರೋಣ. ತುಂಬ ಅದ್ಭುತವಾಗಿ ಆ ಒಂದು ಮ್ಯಾಚನ್ನು ಲಾಸ್ಟ್ ಮೂಮೆಂಟಲ್ಲಿ ಆಡಿದ್ದಾರೆ. ಅದರ ಬಗ್ಗೆ ನಾವು ಈಗ ಮಾತಾಡೋಣ. ಅದಕ್ಕಿಂತ ಚಾನಲ್ಗೆ ಏನೋ ಹೊಸರಾಗಿದ್ದರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ನಾನು ಯಾವುದೋ ಒಂದು ಕ್ರಿಕೆಟ್ ವಿಡಿಯೋಸ್ ಹಾಕೋದ್ರಿಂದ ನಿಮ್ಮ ಬಳಿ ನೋಡ್ಸಂಬರುತ್ತೆ. ಫ್ರೆಂಡ್ಸ್, ರಿಷಾ ಗೌಡ್ ಅವರು ಲಾಸ್ಟ್ ಮೂಮೆಂಟಲ್ಲಿ ತುಂಬ ಅದ್ಭುತವಾಗಿ ಆಟ ಆಡಿದ್ದಾರೆ. 50 ಬಾಲಲ್ಲಿ 90 ರನ್ಸ್ಗಳನ್ನು ಇದು ಮಾಡಿದ್ದಾರೆ. 90 ರನ್ಸ್ಗಳನ್ನು ಪಡ್ಕೊಂಡು RCB ಅಂದರೆ ಇನ್ನೊಂದು ಹೋರಾಟ ಆಗಿದ್ದರೆ ಏನಾರು ಗೆಲ್ಬೋದಾಗಿತ್ತು. ಯಾಕಂದರೆ ಅವರು 99 ರನ್ಸನ್ನು ಪಡೆದುಕೊಂಡಿದ್ದಾರೆ. ಅವರು ಪಡ್ಕೊಂಡಿದ್ರು ಅಂದರೆ ಇದರಿಂದ RCB ಟೀಮು 200 ರನ್ಸನ್ನು ಅವರು ಟಾರ್ಗೆಟ್ ಆಗಿತ್ತು. ಅವ್ರದ್ದು ಟಾಸ್ಕಲ್ಲಿ ನಮ್ಮ RCBದು ಟಾಸ್ಕ್ ಆಗಿದೆ ಅಂತೇಳಿ ಇವರು ಫೀಲ್ಡಿಂಗನ್ನು ತೊಗೊಂಡು ಆಟ ಆಡಿದ್ದಾರೆ. ಆದರೂ ಅವ್ರದ್ದು ಟೀಮ್ನಲ್ಲಿ ಒಬ್ಬರು ವ್ಯಕ್ತಿಯವರು ಸೆಂಚುರಿ ನೋಡಿದ್ದಾರೆ. ಆದರೆ ನಮ್ಮ RCB ಟೀಮ್ನಲ್ಲಿ ಸೆಂಚುರಿಯನ್ನು ಪ್ರಯತ್ನ ಮಾಡಿದರೆ, ಆದರೆ ಯಾರಿಗೂ ಸೆಂಚುರಿ ಹೊಡೆಯೋಕ್ಕಲ್ಲ. ಆದರೆ ಅವ್ರ ಟೀಮಲ್ಲಿ ಒಬ್ಬರು ಸೆಂಚುರಿ ಹೊಡೆಯೋದ್ರಿಂದ ಇವರಿಗೆ ಸ್ವಲ್ಪ ಟಾಸ್ಕನ್ನು ರಿಸ್ಕ್ ಆಗಿ ಬಿತ್ತಂತೆ ಹೇಳ್ಬೋದು. ಸ್ಮೃತಿ ಮಂದನವರು ಕೂಡ ಹೇಳ್ತಾರೆ, ಸ್ವಲ್ಪ ಅವರು ಸೆಂಚುರಿ ಹೊಡೋದ್ರಿಂದ ನಮಗೆ ಸ್ವಲ್ಪ ಮ್ಯಾಚನ್ನು ರಿಸ್ಕ್ ಬಿತ್ತು, ಇಲ್ಕಂದ್ರೆ ಆಗ್ತಿರಲ್ಲ, ನಾವು ಹೊಡಿತಿದ್ವು ಅಂಥೇಳಿ. ಅವರು ಮುಂಬೈ ಟೀಮ್ ರನ್ಸ್ಗಳನ್ನು ನೋಡಿದರೆ RCB ಟೀಮ್ ಎಲ್ಲಿ 180 170 ರನ್ಗಳಲ್ಲಿ ಸೋಲ್ತಾರಂತ ಮಾಡಿದ್ದು. ಆದರೆ ಲಾಸ್ಟ್ ಮೂಮೆಂಟಲ್ಲಿ ರಿಷಾ ಗೌಡ್ ಅವ್ರದ್ದು ಆಟನ ನೋಡಿ ಎಲ್ಲರೂ ಸೈಕಾಗಿ ಹೋದರು. ಯಾಕಂದರೆ ಅಷ್ಟು ಮ್ಯಾಚಲ್ಲಿ ಸೋಲ್ತಾರೆ ಅಂದ್ಕೊಂಡಿದ್ರು. ಆದರೆ 15 ರನ್ನಲ್ಲಿ ಬರೀ ಸೋಲನ್ನು ಹೊಂದಿದೆ RCB ಟೀಮಲ್ಲೂ. ಅಷ್ಟು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ರಿಷಾ ಘೋಷ್ ಅವರು. ತುಂಬ ಹೆಮ್ಮೆಯ ವಿಷಯ, ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಇಷ್ಟು ಹಠವಾಗಿ ಆಟ ಆಡಿದರು. ಯಾಕಂದರೆ 50 ಬಾಲಲ್ಲಿ 90 ರನ್ನನ್ನು ಹೊಡೆದಿದ್ದಾರೆ ಲಾಸ್ಟ್ ಮೂಮೆಂಟಲ್ಲಿ ರಿಷಾ ಘೋಷ್ ಅವರು. ಇನ್ನು ಉಳಿದ ಪ್ಲೇಯರ್ಸ್ ಕೂಡ ಒಂದೊಂದು ಬಾಲಿಗೆ 2 ರನ್ಸು ಹೊಡ್ಕೊಂಡು, ಅದರಲ್ಲಿ ಸ್ಮೃತಿ ಮಂದನವರು ಕೂಡ ಒಂದು ವಿಕೆಟಲ್ಲಿ ಸೈಡ್ ಹೋಗೋ ಬಾಲ್ನ ಹೊಡೆದು ವಿಕೆಟನ್ನು ಕಳ್ಕೊಂಡು ಸ್ಮೃತಿ ಮಂದನವರು ಕೂಡ ಹೊರಗೆ ಬಂದರು. ಅದೇ ಟೈಮಲ್ಲಿ ರಿಷಾ ಘೋಷ್ ಅವರು ಆಡಿದರು. ತುಂಬ ಚೆನ್ನಾಗಿ ಲಾಸ್ಟ್ ಮೂಮೆಂಟಲ್ಲಿ ಅದ್ಭುತವಾಗಿ ಆಟ ಆಡಿದ್ದಾರೆ. ಇದ್ರ ಬಗ್ಗೆ ನಿಮಗೇನು ಅನಿಸಿಕೆ ನನ್ನ ಒಂದು ಚಾನಲ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಹೀಗೆ ಕೂಡ ಸಪೋರ್ಟ್ ಮಾಡಿ.